ನಮಸ್ಕಾರ. How are you all? ನಾನು ಅವಳಿಗೆ ಸರ್ಪ್ರೈಸ್ ಕೊಟ್ಟದ್ದು. ಇವತ್ತು ಅಮ್ಮ ಮಗಳು ಎಲ್ಲಿಗೆ ಹೊರಟಿದ್ದೇವೆ ಹೇಳಿ ನೋಡುವ. ಆಕ್ಚುಲಿ ಎಂತ ಗೊತ್ತಾ, ಇವತ್ತು ನನ್ನ ಆಲ್ಬಮ್ ಮೀಟರ್ ಅಂದ್ರೆ ಬೆಸೆಂಟ್ PU ಕಾಲೇಜ್, ನಾನು ಕಲಿತ ಕಾಲೇಜ್, ಅಲ್ಲಿ ನನಗೊಂದು ಪುಟ್ಟ ಸನ್ಮಾನವನ್ನ ಇಟ್ಕೊಂಡಿದ್ದಾರೆ. ಆಮೇಲೆ ನಾನು ಮತ್ತೆ ನನ್ನ ಮಗಳು ಇಬ್ಬರು ಡ್ಯಾನ್ಸ್ ಮಾಡ್ತಾ ಇದ್ದೇವೆ 98ರ ಆಲ್ಯುಮನೈ ಮೀಟಿಗೆ. ಹಾಗೆ ನಾನು ಶ್ರೀಯಾ ಹೋಗ್ತಾ ಇದ್ದೇವೆ, ನಮ್ಮ ಜೊತೆಗಿರಿ. ಇದ್ರ ಮುಂಚೆ ನಾವು ರೆಡಿ ಆಗುವ ವಿಡಿಯೋ ಎಲ್ಲ ನೋಡ್ಕೊಂಬನ್ನಿ ಹೋಗಿ. ಯಾವಾಗಲೂ ನೋಡಿ ಅಮ್ಮ ಕೇರ್ ಫ್ರೀ ಆಗಿರ್ತಾರೆ. ಇವತ್ತು ನೋಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅಮ್ಮ ಕಾಟ್ ಆನ್ ಕ್ಯಾಮೆರಾ. ನಾವಿಲ್ಲಿ ಬಂದು ಮೂಳಿತ್ನು ಈ ಕ್ಲಾಸ್ ಇಟ್ನು ಸೆಕೆಂಡ್ ಮತ್ತೆ ಶಾಲೆಗೆ ಬಂದಾಗ ಆಗ್ತಾ ಉಂಟು. ಅವರು ಇವತ್ತು ನಮ್ಮಲ್ಲಿ ಬಂದದ್ದು, ನಮ್ಮ ಒಂದು ಅತಿಥಿಯಾಗಿ ಬಂದದ್ದು ನೋಡ್ತಾ ಇದ್ದೇನೆ. ಶ್ರೀಮತಿ ಲಲಿತಾ ಮಲ್ಯ ಅವರನ್ನು ಕೇಳಿಕೊಂಡೆ ನಾನು ಬರ್ತಿದ್ದೆ. ಇನ್ನು ಶ್ರೀಯುತ ನಾಬರ್ಟ್ ಬೆರಾಟ ಸೌಮ್ಯ ಸುರೇಂದ್ರ ಆಗಿದ್ದಾರೆ. ಹಾಗೆ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಿಮಗೆ ಕೂಡ ಪ್ರೀತಿಪೂರ್ವಕ ಸ್ವಾಗತ. ಹಾಗೆ ಅವರ ಪತಿಯವರು ಸುಧೀಂದ್ರ ಅವರು, ಡಾಕ್ಟರ್ ಸುಧೀಂದ್ರ ಅವರು ಡಾಕ್ಟರ್ ಆಗಿದ್ದಾರೆ. ಅವರು ಧೈರ್ಯ ಮಕ್ಕಳಿಗೆ ಅಲ್ಲ, ಅವರು ಧೈರ್ಯವಂತರೆ. ಅವರು ಕೂಡ ಆಗಮಿಸಿದ್ದೇವೆ. ನಿಮಗೆ ಕೂಡ ನಾವು ಪ್ರೀತಿಯಿಂದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಸೌಮ್ಯ ಸುಧೀಂದ್ರ ಜೊತೆ ಅವರ ಜೊತೆ ಅವಳು ಕೂಡ ಕಾರ್ಯಕ್ರಮ ಕೊಡ್ತಾ ಇದ್ದಾಳೆ. ಹಾಗೆ ನಮ್ಮ ಮಕ್ಕಳ ಜೊತೆ ನಮ್ಮ ಮೊಮ್ಮಗಳು ಕೂಡ ಬಂದಿದ್ದಾಳೆ. ಹಾಗೆ ಇವತ್ತು
ಅಭಿಸಿ ನನ್ನ ಕೀರ್ತಿ ಪತಾಕೆಯನ್ನು ನೆರೆದಂತ ಮಹಿಳೆ. ಇವರ ಬಗ್ಗೆ ನಾನು ಹೇಳಲಿಕ್ಕೆ ಹೊರಟ್ರೆ ಸಾಗರದ ಒಂದು ಹನಿ ಬಿಂದುವಿನಷ್ಟು ನಾನು ಅದನ್ನು ಹೇಳಬಲ್ಲೆ. ಅಷ್ಟು ಇವರ ವಿವರಣೆಗಳು ಇವೆ, ಇವರ ಸಾಧನೆಗಳಿವೆ. ನಾನು ಹೇಳಿದ್ದು ಸ್ವಲ್ಪ ಮಾತು. ಈಕೆ ಬೆಸೆಂಟ್ ವಿದ್ಯಾಸಂಸ್ಥೆ ಹೆಮ್ಮೆಯ ಹಳೆ ವಿದ್ಯಾರ್ಥಿನಿಯಾಗಿರುವುದು ಕಲಾದೇವಿ ಅನುಗ್ರಹಿಸಲಿ, ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ, ಈಕೆಯ ಭವಿಷ್ಯ ಬೆಳಗಲಿ ಎಂದು ಮನತುಂಬಿ ಹಾರೈಸುತ್ತೇನೆ. ಬೇಡ. ತವರು ಮನೆಯಲ್ಲಿ ಮಾಡಿದ ಆತಿಥ್ಯ ಅದಕ್ಕೆ ಏನ್ ಹೇಳ್ತಾರೆ, ಮಡಿಲು ತುಂಬಿಸುವುದು ಅಂತ ಹೇಳ್ತಾರೆ ಕೆಲವರು. ಆ ರೀತಿಯ ಒಂದು ಅನುಭವ ನನಗೆ ಆಗಿದೆ. ಹಾಗಾಗಿ ಈ ಅನುಭವ 10ನೇ ತರಗತಿ ಮುಗಿಸಿ PUCಗೆ ಇಲ್ಲಿಗೆ ಬಂದಾಗ ಕನ್ನಡ ತಗೋಬೇಕು ಅಂತ ಹೇಳಿದ್ರು. ಹಾಗೆ ಇಬ್ರು ಸುಶೀಲಾ ಮೇಡಮ್ ಅವರು ನಮಗೆ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಅಲ್ಲಿ ಇದ್ರು. ಹಾಗಾಗಿ ಕನ್ನಡದಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ದು ಈಗ ಬರವಣಿಗೆ, ಕತೆ, ಇನ್ನು ಮಾಸ್ಟರಿಂಗ್ ಆಫ್ ದ ಸೆರೆಮನಿ ಎಲ್ಲವೂ ಕನ್ನಡದಲ್ಲಿ ಮಾಡುವಷ್ಟು ತಾಕತ್ ಕೊಟ್ಟಿರುವುದಂತ ಹೇಳಿದ್ರೆ ಈ ಬೆಸೆಂಟ್ ಶಾಲೆ, ಈ ಬೆಸೆಂಟ್ ಕಾಲೇಜ್ 2 ವರ್ಷದಲ್ಲಿ ಕಲಿತದ್ದು ನಾನು ನನ್ನ ಜೀವನದ ಬಹಳ ಉದ್ದಕ್ಕೆ ನಾನು ಇದನ್ನು ಕಾಪಾಡಿಕೊಳ್ಳಲಾಗಿದೆ. ಹೇಗೆ ಪ್ರೀತಿಯಿಂದ ನಾವು ನೋಡಿದ್ದೇವೆ, ನಾವು ದೇವಿಯನ್ನು ತೋರಿಸುವಾಗ ಲಕ್ಷ್ಮೀ, ಸರಸ್ವತಿ ಹಾಗೂ ದುರ್ಗೆ ಎನ್ನುವ ತ್ರಿದೇವಿಯರನ್ನು ತೋರಿಸ್ತೇವೆ. ಅದೇ ರೀತಿ ನಮ್ಮ ಮನೆಯಲ್ಲೂ ಕೂಡ ಲಕ್ಷ್ಮೀ, ಸರಸ್ವತಿ, ದುರ್ಗೆಯರಿದ್ದಾರೆ. ನಮಗೆ ವಿದ್ಯೆಯನ್ನು ಹೇಳಿಕೊಡುವವಳು ಸರಸ್ವತಿಯಾದ್ರೆ, ನಾವು ಮಾಡಿದ ಒಳ್ಳೆ ಕೆಲಸಕ್ಕೆ ಪ್ರಶಂಸೆಯನ್ನು ನೀಡುವವಳು ಲಕ್ಷ್ಮಿ. ನಾವು ಮಾಡಿದ ಕೆಟ್ಟ ಕೆಲಸವನ್ನು ದುರ್ಗೆಯಾಗಿ ಮರ್ದಿಸ್ತಾಳೆ. ನಮ್ಮನ್ನೆಲ್ಲ ನಮ್ಮ ಕೆಟ್ಟ ವಿಚಾರಗಳನ್ನು ಮಥನೆ ಮಾಡ್ತಾರೆ ದುರ್ಗೆಯಾಗಿ. ಅದೇ ರೀತಿ ತಾಯಿಯಾಗಿ ಅವಳು, ತಾಯಿ ಹೇಗೆ ತನ್ನ ಮಗುವನ್ನು ಸಲಹುತ್ತಾಳೆ, ಯಾವ ರೀತಿ ಒಳ್ಳೆಯ ಬುದ್ಧಿಯನ್ನು ಹೇಳಿಕೊಡ್ತಾಳೆ ಎನ್ನುವ ಕಾನ್ಸೆಪ್ಟ್ ಅನ್ನು ಹೇಳಿಕೊಂಡು ನಾವು ಇವತ್ತು ನೃತ್ಯವನ್ನು ತೋರಿಸ್ತಾ ಇದ್ದೇವೆ. ಕೊನೆಗೆ ಇದರ ನೃತ್ಯದ ಕೊನೆಯಲ್ಲಿ ಮುಪ್ಪಿಗೆ ಬಂದಾಗ ತಾಯಿ ಹೇಗೆ ಮಗಳನ್ನು ನೋಡಿಕೊಂಡು ಅದೇ ರೀತಿ ಮಗಳು ಕೂಡ ತಾಯಿಯನ್ನು ನೋಡಿಕೊಳ್ಬೇಕು ಎನ್ನುವ ಕಿಂಚಿತ್ ಸಂದೇಶವನ್ನು ನಾವು ಇದರಲ್ಲಿ ಕೊಡ್ತಾ ಇದ್ದೇವೆ. ನೀವೆಲ್ಲರೂ ಇದನ್ನ ನೋಡಿ ಹೋಗ್ಬೇಕು ಅಂತ ಹೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ನವದರ್ಶಕರಿಗೆ
ಬಹಳ ಸಮಯದ ನಂತರ ನಾನು ಮತ್ತು ಶ್ರೇಯಾ ಜೊತೆಗೆ ಪರ್ಫಾರ್ಮ್ ಮಾಡಿದ್ವಿ. ಬಹಳ ಖುಷಿ ಪಟ್ಟಿದ್ದೀವಿ. ಪ್ರಾಕ್ಟೀಸ್ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಎಲ್ಲವನ್ನು ಜೊತೆಯಾಗಿ ಮಾಡಿಕೊಂಡು ತುಂಬ ಖುಷಿ ಪಟ್ಟಿದ್ದೀವಿ. That's it for today's vlog. Don't forget to like, share, comment and subscribe. ಹೊಸದಾಗಿ ಬಂದಿರೋರು ಅಂತಾದರೆ ಸಬ್ಸ್ಕ್ರೈಬ್ ಮಾಡಿ, ಯಾವಾಗಲೂ ನಮ್ಮನ್ನು ನೋಡೋರು ಅಂತಾದರೆ ಪ್ರೀತಿ ಇರಲಿ ಅಂತ ಹೇಳ್ತಾ ರಾಮ್ ರಾಮ್.